ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗಿದ್ದೀವಿ. ಎಂಥ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ಟೀಮ್ ಇಂಡಿಯಾ ಕಡೆಯಿಂದ ಇವತ್ತು. ನ್ಯೂಜಿಲೆಂಡ್ ಕೂಡ ಚೆನ್ನಾಗಿ ಆಡಿದರು. ಬಟ್ ಟೀಮ್ ಇಂಡಿಯಾ ಪ್ರೆಷರ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತು ಅಂತ ಹೇಳ್ಬೋದು. 12 ವರ್ಷ ನಂತರ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗ್ತಾ ಇದ್ದೀವಿ. 2013ರಲ್ಲಿ MS ಧೋನಿ ಅಂಡರಲ್ಲಿ ವಿನ್ ಆಗಿದ್ವಿ. ಇವಾಗ ರೋಹಿತ್ ಶರ್ಮಾ ಅಂಡರಲ್ಲಿ 2025ರ ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗಿದ್ದೀವಿ. ಬರೀ 9 ತಿಂಗಳ ಹಿಂದೆ ಅಷ್ಟೇ ನಾವು ICC T20 ವರ್ಲ್ಡ್ ಕಪ್ ವಿನ್ ಆಗಿರೋದು. ಅದ್ರದ್ದು ನೆನಪು ಇನ್ನೂ ಹೋಗೋ ಮುಂಚೆನೇ ನಾವು ಇನ್ನೊಂದು ICC ಟ್ರೋಫಿ ವಿನ್ ಆಗಿದ್ದೀವಿ. ಇದೊಂದು ಬೆಸ್ಟ್ ಟೀಮ್ ಎಫರ್ಟ್ ಅಂತಲೇ ಹೇಳ್ಬೋದು. ಎಲ್ಲರೂ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇವತ್ತಿನ ಮ್ಯಾಚಲ್ಲಿ. ಬೌಲಿಂಗಲ್ಲಂತೂ ಸ್ಪಿನ್ನರ್ಸ್ ಕೇಳೋದೇ ಬೇಡ, ಎಲ್ಲರೂ ಚೆನ್ನಾಗಿ ಹಾಕಿದ್ದಾರೆ. ಈವನ್ ಶಮಿ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಕೂಡ ಚೆನ್ನಾಗಿ ಹಾಕಿದರು. ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಬಗ್ಗೆ ಇವತ್ತು ಪ್ರೈಸ್ ಮಾಡಲೇಬೇಕು. ಯಾಕಂದರೆ 4 ಸ್ಪಿನ್ನರ್ನ ಇಟ್ಕೊಂಡು ಅಷ್ಟು ರೊಟೇಟ್ ಮಾಡೋದು ಅಷ್ಟು ಈಸಿಯಾಗಿರಲ್ಲ. ನಾವು ನೋಡೋದಕ್ಕೆ ಅಷ್ಟು ಈಸಿ ಅಂತ ಅನ್ಕೋತೀವಿ. 4 ಸ್ಪಿನ್ನರ್ಸ್ ಇದ್ದಾರೆ, ಸ್ಪಿನ್ ಪಿಚ್ ಸಿಕ್ಕಿದೆ, ಆರಾಮಾಗಿ ನಿಲ್ಲಿಸ್ಬೋದು ಅಂತ. ಬಟ್ ಅಷ್ಟೊಂದು ಈಸಿಯಾಗಿರಲ್ಲ 4 ಸ್ಪಿನ್ನರ್ಸ್ನ ರೊಟೇಟ್ ಮಾಡೋದು. ಚೆನ್ನಾಗಿ ಕ್ಯಾಪ್ಟನ್ಶಿಪ್ನ ಹ್ಯಾಂಡಲ್ ಮಾಡಿದರು. ಬ್ಯಾಟಿಂಗಲ್ಲೂ ಅಷ್ಟೇ ರೋಹಿತ್ ಶರ್ಮಾ ಅವರು ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದರು. ಇವತ್ತು ನಾನು ಮುಂಚಿನ ವೀಡಿಯೋದಲ್ಲಿ ಹೇಳ್ದಂಗೆ ಮೊದಲಿಗೆ ಕ್ವಿಕ್ ಸ್ಟಾರ್ಟ್ ಕೊಟ್ಟು ಆಮೇಲೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾ ಹೋದರು. ಅರೌಂಡ್ 20th ಓವರ್ವರೆಗೂ ಅವರು ಬ್ಯಾಟಿಂಗಲ್ಲಿ ನಿಂತಿದ್ರು. 70-75 ಏನೋ ಹೊಡೆದ್ರು ಅವರು. ಆಮೇಲೆ ಮಿಡ್ವಲ್ಲಿ ಕ್ವಿಕ್ಕಾಗಿ ಒಂದು 2-3 ವಿಕೆಟ್ ಹೋಯಿತು. ಶ್ರೇಯಸ್ ಅಯ್ಯರ್ ಅವರು ಇವತ್ತು ಚೆನ್ನಾಗಿ ಆಡಿದರು. ಒಳ್ಳೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದರು. ಮತ್ತು ಎಂಡಲ್ಲಿ ನಮ್ಮ KL ರಾಹುಲ್ ಇನ್ನಿಂಗ್ಸ್ನ ನಾವು ಮೆನ್ಷನ್ ಮಾಡಲೇಬೇಕು. 33 ರನ್ ಹೊಡೆದ್ರು. ಬಟ್ ತುಂಬ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಗಿತ್ತು ಅದು ಎಂಡಲ್ಲಿ. ಫೈನಲಿ ನಾವು ವಿನ್ ಆಗಿದ್ದೀವಿ ಗೈಸ್. ಕಂಗ್ರ್ಯಾಚುಲೇಷನ್ ಟು ಆಲ್ ಇಂಡಿಯನ್ಸ್.